ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿರಣ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯ ದಸರಾ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಕ್ಯಾರೆಟ್ ಹೋಳಿಗೆ. ಸೊ ನಾರ್ಮಲ್ ಹೋಳಿಗೆ ಎಲ್ಲರೂ ಮನೆಯಲ್ಲೂ ಮಾಡ್ತಾನೆ ಇರ್ತಾರೆ. ಸೊ ಫಾರ್ ಎ ಚೇಂಜ್ ಇರಲಿ ಅಂತ ನನ್ನ ವೈಫು ಕ್ಯಾರೆಟ್ ಹೋಳಿಗೆನ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಯಾವ ಥರ ಪ್ರಿಪೇರ್ ಮಾಡೋದು, ಈ ಒಂದು ಹೋಳಿಗೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ಕೊಂಬರೋಣ. ಮೊದಲನೇದಾಗಿ ಸಕ್ಕರೆ, ಖೋವಾ, ಕ್ಯಾರೆಟ್, ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಹಾಗೆಯೇ ಕೊಬ್ಬರಿ ಬೇಕಾಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಈ ಒಂದು ಕ್ಯಾರೆಟ್ ಹೂರಣ ರೆಡಿಯಾಗಿದೆ. ಯಾವ ಥರ ರೆಡಿ ಮಾಡಿಕೊಂಡ್ರು ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಕ್ಯಾರೆಟ್ನ ತುಪ್ಪದಲ್ಲಿ ಹುರ್ಕೊತಾರೆ. ತುಪ್ಪದಲ್ಲಿ ಹುರ್ಕೊಬೇಕಾದ್ರೆ ಯಾವಾಗ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಹೋಗಬೇಕು. ಸಕ್ಕರೆನ ಆ್ಯಡ್ ಮಾಡ್ತಾ ಹೋದಾಗ ಸಕ್ಕರೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅದಕ್ಕೆ ಕೋವಾನ ಆ್ಯಡ್ ಮಾಡಬೇಕು. ಕೋವಾ ಬಂದುಬಿಟ್ಟು ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು, ಅಥವಾ ನಿಮಗೆ ಗೊತ್ತಾಗಿಲ್ಲ ಕೋವಾ ಮಾಡ್ಕೊಳೋದು ಅಂತಂದರೆ ಬೇಕ್ರಿಲಿ ಕೂಡ ಸಿಗುತ್ತೆ. ವಿತೌಟ್ ಶುಗರ್ ಅಂತ ಕೇಳಿದರೆ ಕೊಡ್ತಾರೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರು ಹಾಗೆಯೇ ಕೊಬ್ಬರಿ ಆ್ಯಡ್ ಮಾಡ್ತಾ ಹೋದರೆ ಈ ಒಂದು ಹೂರಣ ರೆಡಿ ಆಗುತ್ತೆ. ಸೊ ಹಿಟ್ಟು ಕೂಡ ರೆಡಿ ಇದೆ. ಯಾವ ಥರ ಹಿಟ್ಟು ರೆಡಿ ಮಾಡಿಕೊಂಡ್ರು ಅನ್ನೋದಾದರೆ, ಚಿರೋಟಿ ರವೆ ಅಥವಾ ಸಣ್ಣ ರವೆನ ಮತ್ತು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಚಿಟಿಕೆ ಉಪ್ಪು, ಒಂದು ಹಾಫ್ ಸ್ಪೂನು ಅರಿಶಿಣ ಪೌಡ್ರು ಹಾಗೆಯೇ ಎಣ್ಣೆ, ಇಷ್ಟನ್ನು ರೆಡಿ ಮಾಡಿಕೊಂಡು ಈ ಒಂದು ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ನೀವು ನೋಡ್ತಾ ಇದ್ದೀರಾ ಹೋಳಿಗೆ ರೆಡಿ ಆಗ್ತಾ ಇದೆ. ಪಕ್ಕದಲ್ಲೇ ಹೋಳಿಗೆ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಏನು ನೋಡ್ತಾ ಇರೋ ವಿಡಿಯೋದಲ್ಲಿ ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡೋದಕ್ಕೆ. ಅದಕ್ಕೆ ಆಯಿಲ್ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ ಹೇಗೆ ಬರುತ್ತೆ ಅಂತ. ಸೊ ಫೈನಲಿ ಹೋಳಿಗೆ ರೆಡಿ ಇದೆ. ಅಡುಗೆ ಬಡಿಸ್ತಾ ಇದ್ದಾರೆ ನನ್ನ ವೈಫು. ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಈ ಒಂದು ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ ಪಲ್ಯ, ಚಿತ್ರಾನ್ನ ಹಾಗೆಯೇ ಹೋಳಿಗೆಗೆ ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡಿದರು. ಆಹಾ, ಟೇಸ್ಟ್ ಮಾಡ್ತಾ ಹೋದೆ ರೀ. ವಾವ್, ನೆಕ್ಸ್ಟ್ ಲೆವೆಲ್ ರೀ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಈ ಕಮೆಂಟ್ ಮೂಲಕ ತಿಳಿಸಿ. ಸೊ ಐ ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.